ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿಗಾಗಿ ಕುರ್ಚಿ ಫೈಟ್ಗೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಕುರ್ಚಿಗಾಗಿ ಕುರ್ಚಿ ಫೈಟ್ಗೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯ. ಕುಸ್ತಿ ನಡೀತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಕುಸ್ತಿ ವಿಶೇಷವಾದ ಅರ್ಥ ಇದೆ. ಯಾರಾದರೂ ಏಳಬೇಕು ಅಥವಾ ಬೀಳಬೇಕು. ಇಲ್ಲಿ ಯಾರು ಏಳ್ತಾನೂ ಇಲ್ಲ, ಬೀಳ್ತಾನೂ ಇಲ್ಲ. ಸಿಟಿ ರವಿ ವ್ಯಂಗ್ಯ ಮಾಡಿದ್ದಾರೆ. ಕುಸ್ತಿಗೆ ಅಪಮಾನ ಮಾಡಬೇಡಿ ಎಂದ ಸಿಟಿ ರವಿ. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಫೈಟ್ಗೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಕುಸ್ತಿ ನಡೀತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಇಲ್ಲಿ ಯಾರು ಕೂಡ ಎದ್ದೇಳ್ತಾನೂ ಇಲ್ಲ, ಯಾರು ಕೂಡ ಬೀಳ್ತಾನೂ ಇಲ್ಲ. ಈ ಕುಸ್ತಿ ಒಂದು ರೀತಿಯಾಗಿ ವಿಶೇಷವಾದಂಥ ಅರ್ಥವನ್ನ ಕೊಡುತ್ತೆ. ಯಾರಾದರೂ ಏಳಬೇಕು, ಇಲ್ಲ ಬೀಳಬೇಕು. ಆದರೆ ಇಲ್ಲಿ ಯಾವುದು ಸಹಿತ ನಡೀತಾ ಇಲ್ಲ ಅಂತ ವ್ಯಂಗ್ಯವನ್ನ ಮಾಡಿದ್ದಾರೆ. ಕಾಪಾಡಬೇಕು ಅಂತಲೇ ಇಲ್ಲದೆ ಇದ್ದವ್ರಿಗೆ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದಕ್ಕೆ ಸಂಬಂಧಪಟ್ಟಂತೆ BJP ನಾವು ಮೂಗು ತೋರಿಸೋದಿಲ್ಲ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರ ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದೀಗ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಅದನ್ನ ವಿಪಕ್ಷಗಳು ಇದೀಗ ಅಸ್ತ್ರವಾಗಿ ಮಾಡಿಕೊಂಡು ಇವ್ರ ಮೇಲೆ ಲೇವಡಿ ಮಾಡುವಂಥದ್ದು, ಇವ್ರ ಮೇಲೆ ಟೀಕೆ ಮಾಡುವಂಥದ್ದು ಈಗ ಹೆಚ್ಚಾಗಿದೆ. ಇವರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ. ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂತ ರಾಜ್ಯದ ವ್ಯವಸ್ಥೆಯ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರು ಅನ್ನುವಂತ ಒಂದಿಷ್ಟು ಲೇವಡಿಗಳನ್ನ ಮಾಡ್ತಾ ಇರುವಂಥದ್ದು, ಟೀಕೆಗಳನ್ನ ಮಾಡ್ತಾ ಇರುವಂಥದ್ದು ವಿಪಕ್ಷಗಳು. ಸೊ ಹೀಗಾಗಿ ಈ ಒಂದು ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುತ್ತಾ ಅಥವಾ CM ಸಿದ್ದರಾಮಯ್ಯ ಅವರೇ ಅಲ್ಲಿ ಮುಂದುವರಿತಾರಾ ಅನ್ನುವಂತಹ ಗೊಂದಲಗಳು ಹೆಚ್ಚಾಗಿದೆ. ರಾಜ್ಯದ ಜನತೆ ಸಹಿತ ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ, ನಮ್ಮ ನಾಯಕರು ಯಾರಂತ ನಾವು ಇಲ್ಲಿ ತಿಳ್ಕೋಬೇಕು ಅನ್ನುವಂಥ ಗೊಂದಲಗಳು ಒಂದ್ ಕಡೆ ಇದೆ. ಆದರೆ ಸದ್ಯಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ, ಸರ್ಕಾರದಲ್ಲಿ ನಡೀತಾ ಇರುವಂತ ಈ ಒಂದು ಕುಸ್ತಿ ಫೈಟ್ ಏನಿದೆ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರದ ಸಂಗತಿ ಅಂತ ಹೇಳ್ಬೋದು.